ನನಗೊಂದು ಮೆಸೇಜ್ ಇತ್ತ ಮೆಸೇಜ್ ಒಳಗೆ ಓದಿದ ಕತಿ ಇದು ಏನಪ್ಪಾ ಅಂದ್ರೆ ಮಹಾಭಾರತ ಯುದ್ಧ ನಡೀತಿರ್ತತಿ. ನಡಿಬೇಕಾದ್ರೆ ಕರ್ಣ ಮತ್ತು ಅರ್ಜುನ ಇಬ್ರು ಎದುರು ಬದರಾಗ್ತಾರ. ಎದುರು ಬದರಾದಾಗ ಕರ್ಣ ಬಿಟ್ಟಂತ ಬಾಣಗಳು ಅರ್ಜುನ ರಥಕ್ಕೆ ಬಡದಾಗ ಅರ್ಜುನ ರಥ 4-5 ಗಜದವರೆಗೂ ಹಿಂದ್ ಸರದ್ರ ಅರ್ಜುನ ಬಿಟ್ಟ ಬಾಣಿನಿಂದ ಕರ್ಣ ರಥ 10 ಗಜದವರೆಗೂ ಹಿಂದ್ ಸರಿತಿರುತ್ತೆ. ಅದ್ರ ಪ್ರತಿ ಸಲ ಕರ್ಣ ಬಾಣ ಬಿಟ್ಟಾಗ್ಲೂ ಆತನನ್ನ ನೋಡಿ ಕೃಷ್ಣ ವಾ ಎಂತ ತೇಜಸ್ಸು, ವಾ ಎಂತ ಶೌರ್ಯ ಅಂತ ಹೇಳ್ತಿರ್ತಾನ, ಅವ್ರನ್ನ ಪ್ರೋತ್ಸಾಹಿಸಿರ್ತಾನ. ಅದನ್ನ ನೋಡಿ ಇರಿಸುಮುರುಸಾದಂತ ಅರ್ಜುನ ಕೇಳ್ತಾನ, ನೀನ್ ನನ್ನ ಸಾರಥಿ ಇದೀಯ, ಅವನ್ಯಾಕ ಹೋಗಳಾಕತಿ? ನಾನು ಬಿಟ್ಟಂತ ಬಾಣ ಅದನ್ನ ರಥವನ್ನ 10 ಗಜದವರೆಗೂ ಹಿಂದ್ ಸರ್ಸಾತತಿ, ಅವನು ಬಿಟ್ಟ ಬಾಣ ನಂದನ್ನ ಬಹಳ ಅಂದ್ರ 4-5 ಗಜ ಹಿಂದ್ ಸರ್ಸಾತತಿ. ನೀನ್ ಆಕ್ಚುಲಿ ನನ್ನ ಹೊಗಳಬೇಕಾಗಿತ್ತು, ಅವನ್ಯಾಕ ಹೋಗಳಾಕತಿ ಅಂತ. ಆಗ ಕೃಷ್ಣ ಹೇಳ್ತಾನ, ಅರ್ಥ ಮಾಡ್ಕೋ, ಅಲ್ಲಿರೋದು ಕರ್ಣ ಒಬ್ಬನೇ. ನೀನು ಬಿಟ್ಟಂತ ಬಾಣ ಆತನ ರಥವನ್ನ 10 ಗಜದವರೆಗೂ ಹಿಂದ್ ಸರ್ಸಾತತಿ. ಇಲ್ಲಿ ಅರ್ಜುನ ಇಲ್ಲ, ಜೊತೆಗೆ ಜಗತ್ತನ್ನೇ ನಡೆಸುವಂತ ಪರಮಾತ್ಮ ನಾ ಮುಂದ್ಕುಂತ ಸಾರಥಿಯಾಗಿ ಜಗತ್ತಿನ ಬಲಶಾಲಿ, ಜಗತ್ತಿನಲ್ಲಿ ಶ್ರೇಷ್ಠವಂತ ಅನ್ನುವಂತ ಹನುಮಂತ ನಿನ್ನ ಪತಾಕಿ ಒಳಗದಾನ. ಇಂಥ ರಥವನ್ನು ಸಹ ಅವನ ಬಾಣ 4-5 ಗಜದವರೆಗೂ ಹಿಂಸರಾದ ಎಷ್ಟು ಪೌರುಷ ಇರಬಹುದು ಇಮ್ಯಾಜಿನ್ ಮಾಡುವಂತ. ಆಗ ಅರ್ಜುನಗ ಒಂಥರ ಅಸಹ್ಯದಂಗ ಅಂತೈತಿ, ನೀನ್ ನನ್ನ ಶೌರ್ಯ ಮತ್ತು ಪರಾಕ್ರಮನ ಅನುಮಾನ್ಸಾತಿ ಅಂತ ಹೇಳ್ತಾನ. ಆಗ ಕೃಷ್ಣ ಅಂತಾನು ರಥದಿಂದ ಕೆಳಗಿಳಿ ಅಂತೇಳಿ. ಯಾಕಂತ ಕೇಳ್ತಾನ, ಇಳಿ ನೀನ್ ಹೇಳ್ತೀನಿ ಅಂತಾನ. ಕೆಳಗಿಳಿತಾನ, ಕೆಳಗಿಳ ಸ್ವಲ್ಪ ದೂರ ನಿಲ್ಲಂತಾನ. ಮತ್ತೆ ಯಾಕಂತ ಕೇಳ್ತಾನ, ನಾ ಹೇಳ್ತೀನಿ ಕೇಳೋ, ಸ್ವಲ್ಪ ದೂರ ನಿಂದ್ರಂತೇಳಿ. ಸ್ವಲ್ಪ ದೂರ ನಿಲ್ತಾನ. ನಿಂತ ತಕ್ಷಣ ಕೃಷ್ಣ ಜಿಗದು ರಥದಿಂದ ಕೆಳಗಿಳಿದ ತಕ್ಷಣ ರಥ ಮುರ್ಕೊಂಡ್ ಬಿದ್ದು ಬೂದಿ ಆಗ್ಬಿಡುತ್ತೆ ಸುಟ್ಟು. ಅವ್ನ್ ಕೇಳ್ತಾನ ಯಾಕೆ ಹಿಂಗಾಯ್ತು ಅಂತೇಳಿ. ಅವನು ಬಿಟ್ಟ ಬಾಣಗಳ ಎಫೆಕ್ಟ್ ಅದು. ನಾನು ಕುಂತೀನಿ ಅಂತ ಉಳಿದಿತ್ತದು, ನಾನು ಅದನ್ನ ಹಿಡ್ಕೊಂಡಿ ಕುಂತಿದ್ದೆ, ನಾನು ಇಳಿದ ತಕ್ಷಣ ಮುರಿದೋಯ್ತು. ಇನ್ನೊಂದು ಇದರಿಂದ ಕಲಿಯೋ ಪಾಠ ಏನಪ್ಪಾ ಅಂತಂದ್ರ, ಆ ರಥ ಅನ್ನೋದು ನಮ್ಮ ದೇಹ. ಆ ಅರ್ಜುನ ಅನ್ನವ ನಮ್ಮೊಳಗಿರೋ ಅಹಂ, ನಾನ ಭಾರಿ, ನಾನ ಶ್ರೇಷ್ಠ ಅನ್ನೋ ಅಹಂ. ಮುಂದಕ್ಕೆ ಕುಂತ ನಡೆಸ್ತಿರ್ತಾನಲ್ಲ ಪರಮಾತ್ಮ, ಅವನೇ ಶ್ರೀಕೃಷ್ಣ, ಅವನೇ ನಮ್ಮ ಆತ್ಮ. ಯಾವತ್ತು ಶ್ರೀಕೃಷ್ಣ ರಥ ಬಿಟ್ಟು ಇಳಿತಾನ ಅಂದ್ರೆ ನಮ್ಮ ದೇಹ ಬಿಟ್ಟು ಯಾವತ್ ಆತ್ಮ ಹೋಗ್ತೈತಿ, ಸುಟ್ಟೇ ಬಿಡ್ತಾರೆ ನೆಕ್ಸ್ಟ್ ಸೆಕೆಂಡ್. ಇಷ್ಟೇ ಲೈಫ್ ಅನ್ನೋದನ್ನ ಭಗವದ್ಗೀತೆ ಒಳಗೆ ಬಹಳ ಚಂದ, ಬಹಳ ಈಸಿಯಾಗಿ ಕೃಷ್ಣ ಹೇಳ್ಬಿಡ್ತಾನ. ಇಂತ ಎಷ್ಟೋ ಪಾಠಗಳು ನಾವು ಭಗವದ್ಗೀತೆನ ಮತ್ತು ಮಹಾಭಾರತನ ಓದ್ಲಾರ್ದ ನಮ್ಮ ವ್ಯಾಪ್ತಿ ಪ್ರದೇಶದೊಳಗೆ ಬರ್ದೇನೆ ಹೋಗ್ಬಿಟ್ವು. ಇದನ್ನ ಜನಕ್ಕೆ ತಲುಪಿಸೋ ಪ್ರಯತ್ನ ಅಷ್ಟೇ. ಸೂಪರ್ ಸೂಪರ್.